ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವು ತಮ್ನೈಲ್ ನೋಡಿನೇ ಅರ್ಥ ಆಗಿರ್ಬೇಕು ನಿಮಗೆ. ನಾವು ಇವತ್ತು ಫ್ಯಾಮಿಲಿ ಜೊತೆ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಅಲ್ಲ, ಮಂಡೇ. ನಾವು ಸ್ಯಾಟರ್ಡೇ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಮಂಡೇ ಹೋಗೋಣ ಅಂದ್ಕೊಂಡ್ವಿ, ಸಂಡೇ ಹೋಗೋಣ ಅಂದ್ಕೊಂಡ್ವಿ, ಆದರೂ ಆಗಲಿಲ್ಲ. ಫೈನಲಿ ಮಂಡೇ ಹೊರಟಿದ್ದೀವಿ ಫ್ಯಾಮಿಲಿ ಜೊತೆ. ಅಂದರೆ ಅತ್ತೆ ಶಾಪಲ್ಲಿ ತುಂಬ ಕೆಲಸ ಇತ್ತು, ಸೊ ಅವರು ಬರಲಿಲ್ಲ. ಆಮೇಲೆ ಮಾವನು ಡ್ಯೂಟಿಗೆ ಹೋಗಿದ್ರು, ಅವರು ಬಂದಿಲ್ಲ. ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೆ ಒಂದು ದಿನ ಇದ್ದರೆ 2 ದಿನ ಡ್ಯೂಟಿ ಇರಲ್ಲ. ಅದಕ್ಕೆ ಅವರು ಶೆಡ್ಯೂಲ್ ನೋಡಿಕೊಂಡು ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಫೈನಲ್ ಅಂದರೆ ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಆಗಿರೋದ್ರಿಂದ, ಅವ್ರು ಕನ್ಫರ್ಮ್ ಮಾಡಿದ್ರಿಂದ ನಾವು ಎಲ್ಲ ಮಕ್ಕಳನ್ನೂ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಬರೋದಕ್ಕೆ ಅಂತೂ ಸ್ವಲ್ಪ ಲೇಟ್ ಆಯಿತು ಮನೆ ಬಿಡೋದಕ್ಕೆ. ನಾವು ಬಂದು ಈ ಕಡೆ ವೈಟ್ ಫೀಲ್ಡು, ಕಾಡ್ಗೋಡಿ ಈ ಸೈಡ್, ಈ ಒಂದು ರೂಟ್ನಲ್ಲಿ ಹೋಗೋದು ತಿರುಪತಿ ದೇವಸ್ಥಾನಕ್ಕೆ. ಸೊ ಈಗ ಸಮ್ಮರ್ ಹಾಲಿಡೇಸು, ಸೊ ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೇನೋ ಹಾಗೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ, ನೋಡೋಣ ಯಾವುದಕ್ಕೂ ಅಂತ. ಅಲ್ಲೇ ಮಧ್ಯಾಹ್ನ ಇನ್ನು ಮಕ್ಕಳು ಇರ್ತಾರೆ ಅಂದಮೇಲೆ ಅವ್ರಿಗೆ ಸ್ನ್ಯಾಕ್ಸ್ ಆಗಲಿ ಫುಡ್ ಆಗಲಿ ಇರಲೇಬೇಕಲ್ವ. ಈಗ ಒಂದು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ಸಲ್ಲಿ ತುಂಬ ಕಾಸ್ಟ್ ಆಗಿಬಿಟ್ಟಿದೆ ಅಂತೆ ಊಟ ಎಲ್ಲ ಕೂಡ. ಇನ್ನು ಈ ಬಿಸಿಲಲ್ಲಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ನಾವು ಲಾಸ್ಟ್ ಟೈಮ್ ಸನಿನ ಕರ್ಕೊಂಡು ಹೋದಾಗ ಗುಂಡು ಹೊಡ್ಸ್ಕೊಂಬರೋದಕ್ಕೆ ತುಂಬ ದೂರನೇ ಹುಡುಕಾಡಿದ್ವಿ, ಹೋಟೆಲ್ಸ್ಗೆ ಸಿಗಲೇ ಇಲ್ಲ ನಮಗೆ. ಸೊ ಅದಕ್ಕೆ ಇವಾಗ ಮುಂಚೆನೇ ನಾವು ಮನೆಯಲ್ಲೇ ನಾನು ಅನ್ನ ಮಾಡಿ ಚಿತ್ರಾನ್ನ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡಂತೂ ಹೋಗ್ತಾಯಿದ್ದೀವಿ. ಮಕ್ಕಳು ಮಾತ್ರ ಹಾಡುಗಳಿಟ್ಟಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇನ್ನು ನಮ್ಮ ಸನಿ ಅಂತೂ ಮಲ್ಕೊಳ್ಳೋ ಅಂದರೆ ಮಲಗಲಿಲ್ಲ. ನೋಡೋಣ ಸ್ವಲ್ಪ ಹೊತ್ತಿಗೆ ನಿದ್ದೆ ಬರುತ್ತೇನೋ ಅಂತ ಅಂದ್ಕೊಂಡೆ. ಬಂದಿತ್ತು ನೋಡಿ, ಕಣ್ಣು ಉಜ್ಜುತ್ತಾ ಇದ್ದಾನೆ, ಬಟ್ ಅವನು ಮಲಗ್ತಾನೆ ಇಲ್ಲ. ಯಾಕಂದರೆ ಜರ್ನಿ, ಅದರಲ್ಲೂ ಬಿಸಿಲು ಆ್ಯಂಡ್ ನೋಡಿ ಆ ಕಡೆ ಈ ಕಡೆ ಹೋಗೋ ಬರೋ ಗಾಡಿಗಳು, ಈ ಥರ ಕೂದರೆ, ಆಮೇಲೆ ಮಕ್ಕಳ ಒಂದು ಎಂಜಾಯ್ಮೆಂಟು, ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ಈ ಥರ ಒಂದು ಎಂಜಾಯ್ಮೆಂಟ್ನಲ್ಲಿ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಇನ್ನು ನಮ್ಮ ವಿಕ್ಕಿ ಅಂತೂ ಹಿಂದೆಗಡೆ ವೆಹಿಕಲ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರೆ, ಇವರೆಲ್ಲ ಈ ಥರ ಏನಕ್ಕೆ ಇಟ್ಟಿದ್ದಪ್ಪ ಫೋಸು ಅಂತ ಇವನು ನೋಡ್ತಾ ಇದ್ದ. ಫೈನಲಿ ಹಂಗೋ ಹಿಂಗೋ ಎಂಜಾಯ್ ಮಾಡಿಕೊಂಡು ಬಂದ್ವಿ. ದೇವಸ್ಥಾನದ್ದು ಎಂಟ್ರೆನ್ಸ್ ಇದು, ಅಂದರೆ ನಾವಿನ್ನೂ ಒಳಗಡೆಗೆ ಹೋಗಿಲ್ಲ, ರೋಡ್ ಸೈಡಿಂದ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಐ ಲವ್ ಚಿಕ್ಕ ತಿರುಪತಿ ಅಂತ, ಅದು ಇರಲಿಲ್ಲ. ಇನ್ನು ಈ ಕಡೆ ಪಾರ್ಕಿಂಗ್ ಪ್ಲೇಸ್ ಹತ್ರ, ಅಂದರೆ ಆ ಕಡೆ ಜಾಗ ಇರುತ್ತೋ ಇಲ್ವೋ ಅನ್ನೋ ಒಂದು ಡೌಟಿಂದ ನಾವು ಇಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇದೆ ಫ್ರೆಂಡ್ಸ್. ನಾವು ಇನ್ನು ದೇವಸ್ಥಾನ ಆಗಿರೋದ್ರಿಂದ ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು. ಅದಕ್ಕೆ ಫಸ್ಟ್ ನಾವು ಹೋಗಿ ಗುಂಡೋಡ್ಸ್ಕೊಂಬಂದ್ಬಿಡೋಣ ಅಂತ, ಅಂದರೆ ನಮ್ಮ ಜಾನು ಮತ್ತು ನಮ್ಮ ವಿಕ್ಕಿಗೆ ಗುಂಡೋಡಿಸ್ಬೇಕಂತ ಬಂದಿರೋದು ಮೇಯ್ನ್ ರೀಸನ್ನು. ಅದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅದೇನೋ ನಾವು ಅಂದ್ಕೊಂಡಿದ್ದೊಂದಾದರೆ, ಅಲ್ಲಿ ಇದ್ದಿದ್ದೆ ಒಂದು, ಎಲ್ಲ ಶಾಪ್ಸು ಅಷ್ಟೇ ಖಾಲಿ ಆಗಿತ್ತು. ಮೇ ಬಿ ಮಂಡೇ ಆಗಿರೋದ್ರಿಂದ ಅನಿಸುತ್ತೆ. ಅದು ಯಾವುದೋ ಒಂದೊಂದು ಶಾಪ್ ಮಾತ್ರ ತೆಗೆದಿತ್ತು, ಅಲ್ಲೊಂದು ಅಂತ. ಅಷ್ಟೊಂದು ಕ್ರೌಡು ಇರಲಿಲ್ಲ. ನಾವು ಬರೋಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನವೂ ಆಗೋಗಿತ್ತು. ಇದು ನೋಡಿ, ಟಿಕೆಟ್ ತೊಗೊಬೇಕು, ಫಸ್ಟು ಟೋಕನ್ ತೊಗೊಬೇಕು ಗುಂಡೋಡ್ಸೋದಕ್ಕೆ. 20 ರೂಪಾಯಿ ಯಾರಿಗೇ ಆಗಲಿ, ಒಬ್ರಿಗೆ 20 ರೂಪಾಯಿ ಟೋಕನ್ ಬಂದು ತಗೊಂಡು. ಇಲ್ಲೆಲ್ಲ ತುಂಬ ಶಾಪ್ಸ್ ಇರೋದು ಫ್ರೆಂಡ್ಸ್. ಅದು ಯಾಕೋ ಇವತ್ತು ಇರಲೇ ಇದ್ದಿಲ್ಲ, ಎಲ್ಲೋ ಒಂದೊಂದು ಮಾತ್ರ ಇದೆ. ಕಲ್ಲೆಪುರಿ ಅಂಗಡಿಗಳು ಅಷ್ಟೇ, ಪ್ರತಿಯೊಂದೂ ತುಂಬ ಗ್ರ್ಯಾಂಡಾಗಿ, ಅಂದರೆ ಚೆನ್ನಾಗಿರೋದು ಶಾಪ್ಸ್ ಎಲ್ಲ. ಆಟ ಸಾಮಾನು ಇದೆಲ್ಲ ಕೂಡ. ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲ, ಆ ಥರ ಯಾವುದೂ ಇಲ್ಲ. ಇನ್ನು ಇಲ್ಲಿ ಬಂದು ನೋಡಿದ್ರೆ ಇನ್ನು ಒಂದು 2-3 ಜನ ಇದ್ದರು, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಸನಿ ತುಂಬ ಕನ್ಫ್ಯೂಷನಲ್ಲಿದ್ದಾನೆ, ಪ್ಲಸ್ ನಿದ್ದೆ ಮಬ್ಬಲ್ಲಿ ಕೂಡ ಇದ್ದಾನೆ. ಯಾರಿಗೆ ಗುಂಡೋಡಿಸೋದು, ಅವನಿಗ ಇಲ್ಲ ಬೇರೆಯವ್ರಿಗ? ಅಂದರೆ ಲಾಸ್ಟ್ ಟೈಮ್ ಮಾಡಿಸಿರೋದು ನೆನಪಿರೋದಿಲ್ಲ ಅಲ್ವ ಮಕ್ಕಳಿಗೆ, ಚಿಕ್ಕ ಮಗು ಇನ್ನು. ಬಟ್ ಆದರೂ ನೋಡೋಣ ಅಂತ ಹಾಗೆ ವೆಯ್ಟ್ ಮಾಡ್ತಾ ಇದ್ದ. ನಮ್ಮ ವಿಕ್ಕಿ ನೋಡಿ ಎಲ್ಲ ನೆನೆಸ್ಕೊಂಬಂದಿದ್ದಾನೆ. ಇದು ಗುಂಡೋಡ್ಸೋದಕ್ಕೆ ತ್ಯಾವ ಮಾಡಬೇಕು ತಲೆ ಅಂದಿದ್ದಕ್ಕೆ ಅವ್ನು ಕಂಪ್ಲೀಟ್ ಬಟ್ಟೆ ಎಲ್ಲನೂ ನೆನೆಸ್ಕೊಂಬಂದಿದ್ದಾನೆ. ಇನ್ನು ಅದೆಲ್ಲ ಆದಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ಕೊಂಡು ದರ್ಶನಕ್ಕಂತೂ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಪೂಜೆ ಮಾಡ್ಸೋಣ ಅಂತ ನಮ್ಮ ಅತ್ತಿಗೆ ಅವರು ಒಂದು ಪೂಜೆಗೆ ಕೊಟ್ಟರು. ಪೂಜೆ ಸಾಮಾನು ತಗೊಂಡು ನಾವು ಬಂದಿದ್ದೀವಿ ಅಂದ್ಬಿಟ್ಟು ನಾವು ಹಂಗೆ ಪೂಜೆ ಮಾಡಿಸಿದ್ವಿ. ಇನ್ನು ಮಾಡ್ಸೋಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇನ್ನು ಸನಿ
ಚಿನ್ನು ಇವರೆಲ್ಲ ಕೂಡ ನೋಡ್ತಾ ಇದ್ದಾರೆ ಏನಪ್ಪ ಇದೆಲ್ಲ ಅಂತ. ಅಂದರೆ ಚಿನ್ನುಗೆ ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಸನಿಗೆ ಅರ್ಥ ಆಗೋದಿಲ್ಲ. ಅವನಿಗೆ ಒಂಥರ ಆಟನೇ ಖುಷಿ ಆಗಿಬಿಟ್ಟಿದೆ. ಇನ್ನು ನಾವು ಒಳಗಡೆಗಂತೂ ಹೋಗ್ತಾ ಇದ್ದೀವಿ. ರಶ್ ಇರ್ತಾರೆ ಅಂದ್ಕೊಂಡ್ವಿ, ಬಟ್ ಇವತ್ತು ಮಂಡೇ ಬೇರೆ ಅಲ್ವಾ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಂತೂ ದರ್ಶನ ಮಾಡ್ಕೊಂಬರ್ಬೋದು ಅಂತಲೇ ಅಂದ್ಕೊತಾ ಇದ್ದೀನಿ. ಫೈನಲಿ ಒಳಗಡೆಗಂತೂ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನು ನಮ್ಮ ಯಜಮಾನ್ರಂತೂ ವಿಡಿಯೋನ ಶೂಟ್ ಮಾಡ್ತಾ ಇದ್ದಾರೆ. ದರ್ಶನಕ್ಕೆ ಒಳಗಡೆ ಹೋದರೆ ಅಲ್ಲಿ ಇಲ್ವಲ್ಲ, ಅದಕ್ಕೆ ಈ ಆಚೆ ಎಲ್ಲನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಫಸ್ಟೇ ನಾವು ಟೋಕನ್ ತಗೊಂಡು ಪೂಜೆ ಮಾಡಿಸೋರು ತೆಂಗಿನಕಾಯಿ ಎಲ್ಲನೂ ಇಲ್ಲೇ ಹೊಡ್ಕೊಂಡು ಹೋಗಬೇಕು. ಇನ್ನು ನೋಡ್ಬೋದು ನೀವು ಎಲ್ಲ ಇದು ತೀರ್ಥ ಎಲ್ಲನೂ ತೊಗೊತಾ ಇದ್ದೀವಿ. ಇನ್ನು ದರ್ಶನಕ್ಕೆ ಈ ಕಡೆಯಿಂದ ಹೋಗೋಣ ಅಂತಂದರೆ ಈ ಕಡೆ ಎಲ್ಲ ಆ ಕಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಇಲ್ಲಲ್ಲ ಅಲ್ಲಿ ಅಂತ ಮತ್ತೆ ಎಲ್ಲರೂ ಹೋಗೋ ಥರನೇ ಹೋಗ್ತಾ ಇದ್ವಿ, ಮತ್ತು ಹಂಗೆ ರಿಟರ್ನ್ ಬರ್ತಾ ಇದ್ದೀವಿ. ಇನ್ನು ಈ ರೀಸೆಂಟಾಗಿ ಹೋಗಿರೋರಿಗೆ ಗೊತ್ತಿರುತ್ತೆ, ಬಟ್ ನಾವು ಬಂದು ಕರೆಕ್ಟಾಗಿ 1 ಇಯರ್ ಆಗ್ತಾಯಿದೆ ಈ ದೇವಸ್ಥಾನಕ್ಕೆ. ಹಾಗಾಗಿ ನಮಗೆ ಮರ್ತೋಗಿದೆಯೋ ಇಲ್ವ ಕನ್ಫ್ಯೂಸ್ ಆಗ್ತಿದೆಯೋ ನನಗೇ ಅರ್ಥ ಆಗ್ತಾಯಿಲ್ಲ ಆ್ಯಕ್ಚುಲಿ ಈ ಬಿಸಿಲಲ್ಲಿ ಒಂದು ಇದರಲ್ಲಿ. ಆಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಇಲ್ಲಿ ಇವತ್ತು ಯಾರೋ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡಿಸಿದಾರಂತೆ. ಅವರು ಅನ್ನದಾನನ ಮಾಡಿಸ್ತಾಯಿದ್ರು. ಸೊ ಇನ್ನು ಅವರು ಚಿತ್ರಾನ್ನ, ಮೊಸರನ್ನ ಮತ್ತು ಸ್ವೀಟ್ ಪೊಂಗಲ್ನ ಮಾಡಿಸಿದ್ರು. ಇನ್ನೆಲ್ಲ ನಾವು ಇಲ್ಲೇ ಪ್ರಸಾದ ಎಲ್ಲನೂ ತಿಂತಾ ಇದ್ವಿ ಕೂತ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವ್ರ ಪ್ರಸಾದ ಅಂದ್ರೇ ಆ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ. ನಾವು ಅದು ಹೇಗೆ ಮಾಡಿದ್ರು ಸರಿ, ಸೇಮ್ ಮೆಥಡ್ನ ಮನೇಲಿ ಯೂಸ್ ಮಾಡಿದ್ರೆ ಬರೋದೇ ಇಲ್ಲ. ನಾನು ಟ್ರೈ ಮಾಡಿದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಒಂದು 2-3 ಫೋಟೋಸ್ ತೊಗೊಳ್ಳೋಣ ಅಂತ ನಿಂತ್ಕೊತಾ ಇದ್ವಿ. ಬಟ್ ನಮ್ಮ ಹುಡುಗರು ಕೇಳಬೇಕಲ್ವಾ, ಕೇಳ್ತಾನೆ ಇರಲಿಲ್ಲ. ನಮಸ್ಕಾರ ಮಾಡ್ರು ಅಂದರೆ ಹಾಯ್ ಮಾಡ್ತಾಯಿದ್ರು. ಇನ್ನು ಹಂಗೂ ಹಿಂಗೂ ಒಂದು 2-3 ಫೋಟೋ ತೊಗೊಂಡು ಹೊರಗಡೆ ಅಂತೂ ಬರ್ತಾಯಿದ್ದೀವಿ. ಇದೆಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಇದ್ದೇ ಇರಲಿಲ್ಲ. ಈ ಶೀಟ್ಸ್ ಎಲ್ಲನೂ ಯಾರೋ ದಾನಿಗಳು ಹಾಕ್ಸಿರೋದಂತೆ, ಬಿಸಿಲಲ್ಲಿ ಆ ಥರ ಎಲ್ಲ ಇರೋದಕ್ಕೆ ಮಾಡಿಸಿರೋದಂತೆ ದೇವ್ರ ಇದಕ್ಕೋಸ್ಕರ ಹರಕೆ ಹೊತ್ಕೊಂಡು. ಸೊ ಅಲ್ಲಿಂದ ಆಚೆ ಬಂದಮೇಲೆ ಇಲ್ಲಿ ಲಡ್ಡು ಪ್ರಸಾದ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಿದ್ವಿ. ನಾವು ಜಾಸ್ತಿ ಅಂತೂ ತೊಗೊಂಡಿಲ್ಲ, ಒಂದು 2 ಲಡ್ಡು ತೊಗೊಂಡು ಬಂದ್ವಿ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ಕ್ಲೋಸಲ್ಲಿದೆ. ಯಾವುದೋ ಒಂದೊಂದು ಶಾಪ್ ಮಾತ್ರ ತೆಗೆದಿತ್ತು. ನಾವು ಇನ್ನು ಮಕ್ಳಿಗೆ ಆಟಾಡೋದು ಎಲ್ಲ ಏನೂ ಇಲ್ವಲ್ಲ, ಸೊ ಅವರು ತರಲೆ ಏನೂ ಮಾಡಲಿಲ್ಲ. ಅದು ಬೇಕು ಇದು ಬೇಕಂತ ಬಂದುಬಿಟ್ವಿ. ಬಂದಮೇಲೆ ಬಿಸಿಲಿಗಂತೂ ತಡ್ಕೊಳಕ್ಕಾಗ್ತಿಲ್ಲ ಅಂತ ಕಬ್ಬಿನ ರಸ ಕುಡಿದ್ಬಿಟ್ಟು ಹೋಗೋಣ, ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ಬಿಟ್ಟು ನಾವು ಜ್ಯೂಸ್ ಅಂತೂ ಆರ್ಡ್ರ್ ಮಾಡಿದ್ರಿ. ನಮ್ಮ ಮಕ್ಕಳಲ್ಲಿ ಇಬ್ಬರು ಕುಡಿದ್ರೆ ಇಬ್ಬರು ಕುಡಿಲಿಲ್ಲ. ಇನ್ನು ನಾವೆಲ್ಲರೂ ಒಂದೊಂದು ಗ್ಲಾಸ್ನ ಶೇರ್ ಮಾಡಿಕೊಂಡು ಕುಡಿತಾ ಇದ್ದೀವಿ. ಈ ಬಿಸಿಲಲ್ಲಿ ತಣ್ಣಗೆ ಜ್ಯೂಸ್ ಇಳಿತಾ ಇದ್ದರೆ ಗಂಟ್ಲಲ್ಲಿ ತುಂಬಾ ಚೆನ್ನಾಗಿ ಹಾಯ್ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಮ್ಮ ಸನಿ ನೋಡಿ ಕುಡಿಯೋ ಅಂತಂದರೆ ಬೇಡ ಅಂತ ಆ ಕಡೆ ಇಟ್ಕೊಂಡು ಆಟಾಡ್ತಿದ್ದೆ. ಈಗ ಟೈಮ್ ಅಂತೂ 1:50 PM, 1:50 ಇನ್ನು ನಾವು ಆನ್ ದಿ ವೇ ಮನೆಗೆ ರಿಟರ್ನಲ್ಲಿದ್ದೀವಿ. ಇನ್ನು ವಿಡಿಯೋ ಅಂತೂ ಎಂಡಿಂಗ್ ಬರ್ತಾ ಇದೆ. ಹಾಗೆ ನಮ್ಮ ಮಕ್ಕಳು ಕೂಡ ಟಯರ್ಡಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಕಾರಲ್ಲಿ ಆಲ್ಮೋಸ್ಟ್. ಇವ್ನು ನೋಡಿ ಏನು ಪೋಸಲ್ಲಿದ್ದಾನೆ ಅಂತ. ಇನ್ನು ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ಔಟಿಂಗ್ ವ್ಲಾಗ್. ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.